ಕೆಆರ್ಪೇಟೆಯಲ್ಲಿ ಮುಂದುವರೆದ ಜೋಡಿ ಆನೆಗಳ ದಾಂಧಲೆ. ತಾಲೂಕಿನಲ್ಲೇ ಬೀಡು ಬಿಟ್ಟ ಆನೆಗಳು ಇತ್ತ ರೈತರು ಕಂಗಾಲಾಗಿದ್ದಾರೆ. ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. 5ನೇ ದಿನವೂ ಕೂಡ ಅನ್ನದಾತರ ಜಮೀನಿಗೆ ಈ ಕಾಡಾನೆಗಳು ಲಗ್ಗೆ ಇಟ್ಟಿವೆ. ಕೆಆರ್ಪೇಟೆಯ ಹರಿಹರಪುರ ಗ್ರಾಮದಲ್ಲಿ ಬೆಳ್ಳಂಬೆಳಗ್ಗೆ ಆನೆಗಳು ರೈತರ ತೋಟಗಳಿಗೆ ಎಂಟ್ರಿ ಕೊಟ್ಟಿದ್ದು ಅಪಾರ ಬೆಳೆ ನಾಶವಾಗಿದೆ. ರೈತರು ಬೆಳೆದ ಭತ್ತ, ರಾಗಿ, ಕಬ್ಬು, ಅಡಿಕೆ, ತೆಂಗು ಎಲ್ಲವೂ ಕೂಡ ನಾಶಪಡಿಸ್ತಾ ಇರುವ ಈ ಕಾಡಾನೆಗಳು ಇನ್ನು ಜನರ ಕೂಗಾಟ, ಕಿರುಚಾಟಕ್ಕೆ ಗಾಬರಿಗೊಂಡು ಅಲ್ಲಿಂದ ಸ್ವಲ್ಪ ದೂರ ಓಡ್ತವೆ, ಇನ್ನು ಪುನಃ ಮತ್ತೆ ಬರ್ತವೆ ಅನ್ನೋದು ಅಲ್ಲಿನ ಜನರ ಮಾತಾಗಿದೆ. ಆದಷ್ಟು ಬೇಗ ಆನೆಗಳನ್ನು ಸೆರೆ ಹಿಡಿಬೇಕು ಅಂತ ಗ್ರಾಮಸ್ಥರು ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈ 2 ಆನೆಗಳೇನಿದೆಯಲ್ಲ, ಈ ಜೋಡಿ ಆನೆಗಳ ಉಪಟಳ ಕೆಆರ್ಪೇಟೆ ತಾಲೂಕಿನಲ್ಲಿ ಹೆಚ್ಚಾಗಿದ್ದು ಈಗ ಸಾರ್ವಜನಿಕರಲ್ಲಿ ಆತಂಕ ಕೂಡ ಮನೆ ಮಾಡಿದೆ. ಅವರು ನಿಂತ್ಕೊಂಡು ಅವನ್ನ ಕಾಡ್ಗಟ್ಟ ಕೆಲಸ ಮಾಡ್ತಾ ಇಲ್ಲ. ಈಗ ಬಂದಿದ್ರು ನಮ್ಮ ಹತ್ರ 10 ನಿಮಿಷ ನಿಂತಿದ್ರು, ನೋಡ್ಬಿಟ್ಟು ಮತ್ತೆ ವಾಪಸ್ ಆ ಕಡೆ ಹೋಯ್ತವೆ, ಈ ಕಡೆ ಹೋಯ್ತವೆ, ನಾವೇನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾವ್ರೆ. ಅರಣ್ಯ ಅಧಿಕಾರಿಗಳೇ ಇದಕ್ಕೆಲ್ಲ ಕಾರಣಕರ್ತರು. ಅವ್ರು ಬಂದು ಓಡಿಸಿದ್ರೆ ನಮ್ಗೆ ಯಾವ್ದು ಬೆಳೆ ಲೂಟಿ ಆಯ್ತಿದ್ದಿಲ್ಲ, ನಾವು ಜನಗಳು ಬಂದು ಗಾಬರಿ ಮಾಡ್ತಿದ್ದಿಲ್ಲ. ಈ ತರ ಆಗಿರೋದ್ರಿಂದ ಈಗ ನಾವು ಏನಿದ್ರು ಅರಣ್ಯ ಇಲಾಖೆಯವ್ರ ಮೇಲೆ ನಾವು ಇದ್ ಮಾಡ್ಬೇಕು. ಈಗ ಅವ್ರು ಏನು ಕ್ರಮ ಜರುಗಿಸ್ತಾ ಇಲ್ಲ. ಬಂದು ಈ ಕಡೆ ನಿಂತ್ಕೋತಾರೆ, ಮಳೆ ಒಳಗೆ ನಾವು ಅವಕ್ಕೆ ಗುಂಡು ಇದ್ ಮಾಡಿದ್ರೆ ನೀರೊಳಗೆ ಬಿದ್ದೋಯ್ತವೆ, ಸತ್ತೋಯ್ತವೆ, ಯಾರು ಜವಾಬ್ದಾರ ಅಂತ ಕೇಳ್ತಾರೆ ನಮ್ಮನ್ನ. ಅವರು ನಿಂತ್ಕೊಂಡು ಅವನ್ನ ಕಾಡ್ಗಟ್ಟ ಕೆಲಸ ಮಾಡ್ತಾ ಇಲ್ಲ. ಈಗ ಬಂದಿದ್ರು ನಮ್ಮ ಹತ್ರ 10 ನಿಮಿಷ ನಿಂತಿದ್ರು, ನೋಡ್ಬಿಟ್ಟು ಮತ್ತೆ ವಾಪಸ್ ಆ ಕಡೆ ಹೋಯ್ತವೆ, ಈ ಕಡೆ ಹೋಯ್ತವೆ, ನಾವೇನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾವ್ರೆ. ಅರಣ್ಯ ಅಧಿಕಾರಿಗಳೇ ಇದಕ್ಕೆಲ್ಲ ಕಾರಣಕರ್ತರು. ಅವ್ರು ಬಂದು ಓಡಿಸಿದ್ರೆ ನಮ್ಗೆ ಯಾವ್ದು ಬೆಳೆ ಲೂಟಿ ಆಯ್ತಿದ್ದಿಲ್ಲ, ನಾವು ಜನಗಳು ಬಂದು ಗಾಬರಿ ಮಾಡ್ತಿದ್ದಿಲ್ಲ. ಈ ತರ ಆಗಿರೋದ್ರಿಂದ ಈಗ ನಾವು ಏನಿದ್ರು ಅರಣ್ಯ ಇಲಾಖೆಯವ್ರ ಮೇಲೆ ನಾವು ಇದ್ ಮಾಡ್ಬೇಕು. ಈಗ ಅವ್ರು ಏನು ಕ್ರಮ ಜರುಗಿಸ್ತಾ ಇಲ್ಲ. ಬಂದು ಈ ಕಡೆ ನಿಂತ್ಕೋತಾರೆ, ಮಳೆ ಒಳಗೆ ನಾವು ಅವಕ್ಕೆ ಗುಂಡು ಇದ್ ಮಾಡಿದ್ರೆ ನೀರೊಳಗೆ ಬಿದ್ದೋಯ್ತವೆ, ಸತ್ತೋಯ್ತವೆ, ಯಾರು ಜವಾಬ್ದಾರ ಅಂತ ಕೇಳ್ತಾರೆ ನಮ್ಮನ್ನ. ಅವರು ನಿಂತ್ಕೊಂಡು ಅವನ್ನ ಕಾಡ್ಗಟ್ಟ ಕೆಲಸ ಮಾಡ್ತಾ ಇಲ್ಲ. ಈಗ ಬಂದಿದ್ರು ನಮ್ಮ ಹತ್ರ 10 ನಿಮಿಷ ನಿಂತಿದ್ರು, ನೋಡ್ಬಿಟ್ಟು ಮತ್ತೆ ವಾಪಸ್ ಆ ಕಡೆ ಹೋಯ್ತವೆ, ಈ ಕಡೆ ಹೋಯ್ತವೆ, ನಾವೇನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾವ್ರೆ. ಅರಣ್ಯ ಅಧಿಕಾರಿಗಳೇ ಇದಕ್ಕೆಲ್ಲ ಕಾರಣಕರ್ತರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.